ಸಿದ್ದೇಶ್ವರಾಯ ನಮಃ. ಬ್ರಹ್ಮಜ್ಞಾನಿಗಳ ಋಷಿಯಾಶ್ರಮವು ಯಾಗಾದಿಗಳು ನಡೆಯುವಂತಹ ಈ ಪುಣ್ಯ ಭರದ ಭೂಮಿಯಲ್ಲಿ ಬುದ್ಧೀಶ್ವರನು ಹರನಾಮವನ್ನು ಬಿಟ್ಟು ಹರಿನಾಮವನ್ನು ಬಿಟ್ಟು ಹರನಾಮವನ್ನು ಮಾಡುತ್ತಾ ಬರುತ್ತಿರಲು ಬದಲಾಗಿ ನಾರದ ಮಹಾಮುನಿಗಳ ಭೇಟಿಯಾಗಿ ಹೇಳ್ತಿದ್ದಾರೆ. ಬೃಂಗೇಶ್ವರ, ನಾನು ಕೈಲಾಸಕ್ಕೆ ಹೋದರೆ ಪಾದಕಮಲಗಳಿಗಿಂತಲೂ ಲೋಕಮಾತೆಯಾದಂತಹ ಪಾರ್ವತಿಯ ಪಾದಕಮಲಗಳು ಸೂರ್ಯರಂತೆ ಪ್ರಜ್ವಲಿಸುತ್ತಿವೆ. ನಾರದ ಮಹರ್ಷಿಗಳ ಮಾತನ್ನು ಕೇಳಿದಂತ ಭೃಂಗೀಶ್ವರನು ಕಂಡೇ ತೀರಬೇಕೆಂದು ಕೈಲಾಸದ ಕೈಲಾಸಕ್ಕೆ ಧಾವಿಸಿ ಬಂದು ಪರಮಾತ್ಮನ ಪಾರ್ವತಾ ದೇವಿಯ ಪಾದಕಮಲಗಳಿಗಿಂತ ಕೋಟಿಗಳಷ್ಟು ಪ್ರಜ್ವಲಿಸುತ್ತಿರುವುದನ್ನು ಕಂಡು ಬೃಂಗೀಶ್ವರನು ತನ್ನನ್ನೇ ತಾನು ಮರೆತವನಾಗಿ ಕರದಿಂದ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿದ ಬೃಂಗೇಶ್ವರನ ನೋಡಿದಂತ ಪಾರ್ವತಾ ದೇವಿಯು ಪತಿದೇವ ಬೃಂಗೇಶ್ವರನು ಒಂಟಿಗಾಲಿನಲ್ಲಿ ನಿಂತು ಏಕಕರಾಸ್ತದ ನಮಸ್ಕರಿಸುವ ನನಗೋತವ ನಿನಗೋ ಪಾರ್ವತಾ ದೇವಿಯೇ ಕೇಳು. ಬೃಂಗೇಶ್ವರನು ಮಾಡಿರ್ತಕ್ಕಂತಹ ಏಕಕರವಾದ ನಮಸ್ಕಾರವು ನನಗೂ ಅಲ್ಲ ನಿನಗೂ ಅಲ್ಲ, ಈರುವರೆಗಿಂತಲೂ ಅಧಿಕವಾದಂತಹ ಆ ಸಿದ್ದೇಶ್ವರನಿಗೆ ಎಂದು ಹೇಳಲು ಪರಮಾತ್ಮನ ಮಾತುಗಳನ್ನು ಕೇಳುತ್ತಿದ್ದಂತೆಯೇ ಪಾರ್ವತಾ ದೇವಿಯು ಕೊಂಪಾರುಡಳಾಗಿ ಎಲೈ ಬೃಂಗೀಶ್ವರ, ನೀನು ಹುಟ್ಟಿರುವಂತ ಬಟ್ಟೆ ನನ್ನದು, ನೀನು ಮೆಟ್ಟಿರುವಂತ ಈ ಭೂಮಿ ನನ್ನದು, ಆಹಾರ ಸೇವನೆ ಮಾಡಿರುವಂತ ಆಹಾರ ನನ್ನದು, ಇಷ್ಟುಗಳನ್ನು ನನ್ನದನ್ನು ಪಡೆದುಕೊಂಡು ರಾವಣ ಸಿದ್ಧನಿಗೆ ನಮಸ್ಕರಿಸಲು ಕಾರಣ ಪಾರ್ವತಾ ದೇವಿ ಕೋಪರುಳಾಗಿ ಬೃಂಗೀಶ್ವರನಿಗೆ ಶಾಪವನ್ನು ಕೊಡಲು ಬೃಂಗೀಶ್ವರನಿ ನೇಸರ ಮಾರ್ಗದಲ್ಲಿ ಕಾಲು ಭಾಗ ಪಕ್ಷಿಯಾಗಿ ಮುಕ್ಕಾಲು ಭಾಗ ನರನಾಕಾರನಾಗಿ ನೇಸರ ಮಾರ್ಗದಲ್ಲಿ ಹಾರಾಡ ಇದೇ ರೀತಿಯಾಗಿ ಎತ್ತರ ಮಾರ್ಗದಲ್ಲಿ ಕನ್ನಡವನ್ನು ಬೃಂಗೀಶ್ವರನನ್ನು ಕಂಡು ಕೈಲಾಸಕ್ಕೆ ಮುಖಂಡ ಮಹಾದೇವರೇ, ಸದ್ಭಕ್ತನಾದಂಥ ಬೃಂಗೀಶ್ವರನು ಪಾರ್ವತಾ ದೇವಿಯ ಶಾಪಗ್ರಸ್ತನಾಗಿ ಮಾರ್ಗದಲ್ಲಿ ತಲ್ಲಣಗೊಳ್ಳುತ್ತಿರುವನೆಂದು ಮಾತಿನಂತೆಯೇ ಈ ಮುಖಂಡ
ಮುಕ್ಕಣ್ಣ ಮಹಾದೇವನು ಅಲ್ಲಿಯೇ ತಟಸ್ಥರಾಗಿ ನಿಲ್ಲುವಂತೆ ಮಾಡಿದ್ದನ್ನು ಕಂಡು ದೇವಿಯು ಕೋಪಾರೂಢಳಾಗಿ ಸೆರೆಬಡಿಯಬೇಕೆಂದು ಯಲ್ಲಾಪುರಕ್ಕಿಂತಲೂ ಅಧಿಕವಾದ ಕೊಲ್ಲಾಪುರವೆಂಬ ಪುಣ್ಯಕ್ಷೇತ್ರದಲ್ಲಿ ಡೊಳ್ಳರ ಮನೆತನದಲ್ಲಿ ದೇವಿಯು ಮಾಯೆಯಾಗಿ ಜನಿಸಿ ಪರಮಾತ್ಮನ ತೃಣ ಕಷ್ಟದಿಂದ ಬಂದಂತಹ ಸಿದ್ಧರಂ ಸೆರೆ ಹಿಡಿದು ಅವನಿಗೆ ಕವಡೆಯಂ ಪೋಣಿಸಿ ತಲೆಯ ಮೇಲೆ ಹರಕು ತೊಟ್ಟನ್ನು ಕೊಟ್ಟು ಕೈಯಲ್ಲಿ ಸೋಲುವ ಕೊಡವನ್ನು ಕೊಟ್ಟು ಆ ಮಾಯೆಯು ನಿತ್ಯ ಅವಳ ಶಿವ ಪೂಜೆಗೆ ನೀರನ್ನು ತರಿಸುವ ದಾಸರನ್ನಾಗಿ ಮಾಡಿದ ಮಾರ್ಗದಲ್ಲಿ ಹಾರಾಡುತ್ತಿದ್ದ ಭೃಂಗೀಶ್ವರನ ಕೈಲಾಸಕ್ಕೆ ಬಂದು ಶಿವನೆಲ್ಲೆಡೆಗೆ ಬಂದು ಆರ್ಭಟಿಸಿ ಭೃಂಗೀಶ್ವರನನ್ನ ಕರೆದಂತಹ ಶಿವನು ಜೈಲಿಗೆ ಹೋಗಿ ಮರುಳ ಸಿದ್ಧನಾಗಿ ಜನಿಸಿ ರೇವಣ ಸಿದ್ದೇಶ್ವರನ ದೀಕ್ಷಾಬದ್ಧನಾಗಿ ಕೈಲಾಸಕ್ಕೆ ಬಾ ಎಂದು ಹೇಳಿದಾಗ ಅದೇ ಭೃಂಗೀಶ್ವರನ ಉಜ್ಜಯಿನಿಯಲ್ಲಿ ಮರುಳ ಸಿದ್ಧರಾಗಿ ಜನಿಸಿ ರೇವಣ ಸಿದ್ಧರಿಂದ ದೀಕ್ಷಾಬದ್ಧರಾಗಿ ಹಿಂದಿನ ಕೈಲಾಸಕ್ಕೆ ಬಂದು ವೇದಾವರಣದ ವಸ್ತ್ರನ ಮುಸ್ತಿ ಗುಡಿ 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 ಹಾಗಲಾಗಿ ಮುಕ್ಕಣ್ಣ ಮಹಾದೇವನು ಯಾವ ಅವತಾರದ ಪುರುಷನೋ ನೀನೆಂದು ಕೇಳಿದಾಗ ಮುಕ್ಕಣ್ಣ ಮಹಾದೇವನ ಕೇಳು ಕುಲದಲ್ಲಿ ಕುಲಹೀನರ ಮಗ, ಜನಹೀನರ ಮಗ, ಕುಲಗಟ್ಟವರ ಮನೆಯಲ್ಲಿ ಕೂಡಿ ಉಂಡಂತವನ ಮಗ ನಿನ್ನ ಮಗನಲ್ಲ. ಮರುಳಸಿದ್ದೇಶ್ವರನ ಕೇಳು ಅಷ್ಟದಿಕ್ಕಿಗಳಲ್ಲಿ ಮಾತ್ರ ಉತ್ತರ ದಿಕ್ಕಿಗೆ ಮಾತ್ರ ಭಿಕ್ಷಕ್ಕೆ ಹೋಗಬೇಡ. ಕಾರಣವೇನೆಂದರೆ ಉತ್ತರ ದಿಕ್ಕಿನಲ್ಲಿ ಕೊಲ್ಲಾಪುರವೆಂಬ ಪುಣ್ಯಕ್ಷೇತ್ರದಲ್ಲಿ ಮಾಯೆಯ ಪಟ್ಟಣವಿರುವುದು. ಕಷ್ಟದಿಂದ ಹೋದಂತಹ ಸಿದ್ಧರನ್ನು ಸೆರೆಬಡಿಯುವ ಕಾರಣಕ್ಕಾಗಿ ನೀನು ಉತ್ತರ ದಿಕ್ಕಿಗೆ ಮಾತ್ರ ಭಿಕ್ಷಕ್ಕೆ ಹೋಗಬೇಡ ಅಂತ ಹೇಳಿದಾಗ ಸಿದ್ಧರ ಮಾತುಗಳನ್ನು ಕೇಳಿ ನಾವಿ ಲಾಂಛಾನವನ್ನು ಧರಿಸಿ ಎಡಗೈಯಲ್ಲಿ ಜೋಳಿಗೆ ಬಲಗೈಯಲ್ಲಿ ಬೆತ್ತವನ್ನು ಹಿಡಿದುಕೊಂಡು ರುದ್ರಾಕ್ಷಿ ಮಾಲೆಯನ್ನು ಧರಿಸಿ ತಲೆಯ ಮೇಲೆ ಭವಭರಿತವಾದ ತ್ರಿಪುಂಡ ಭಸ್ಮದ ರೇಖೆಯನ್ನಿಟ್ಟು ಉತ್ತರ ದಿಕ್ಕಿನಲ್ಲಿರುವ ಕೊಲ್ಲಾಪುರದ ಮಾಯ ಪಟ್ಟಣದ ಬಳಿಗೆ ಬಂದು ಎಲೆಯಲವ ಕೊಲ್ಲಾಪುರ ಸ್ವಚ್ಛ ಎಂದು ಬೇಡಲು ಅರಮನೆಯ ಮೇಲುಪ್ಪುರಿಗೆ ಮೇಲೆ ವೈಯಾರದಿಂದ ಇಳಿದಂತ ಮಾಯೆಯು ದಿನ ಭಿಕ್ಷವನ್ನು ಬೇಡುವ ಸಿದ್ಧರ ಕೂಗು ಒಂದು ರೀತಿ ಇದ್ದರೆ ಭಿಕ್ಷೆ ಬೇಡುವ ಸಿದ್ಧರ ಕೂಗು ಒಂದು ರೀತಿ ಇರುವುದಿಲ್ಲವೆಂದು ಅರಮನೆಯ ಮುಂಭಾಗ ಬಂದು ಸಿದ್ಧ ಏನು ಬಗಳಿದೆ ಇನ್ನೊಂದ ವರ್ತಿ ಬಗಳಲ ಸಿದ್ಧ ಕೊಲ್ಲಾಪುರದ ಸೊಕ್ಕಿನ ಮಾಯೆಯ ಕೇಳು ಬರೀ 10 ಭವದಲ್ಲಿ ಬರಿಸಿತ್ತು ಮಾಯೆ ಬಂದವನಿಕ್ಕಿದ ಮಾಯೆ ಸಂತೆಗರಿ ಬುದ್ಧಾಟವನಿಕ್ಕಿದ ಮಾಯೆ ಮುನಿಗಳ ತಲೆಮರಣಕ್ಕೆ ಒಳಗು ಮಾಡಿದ ಮಾಯೆ ಕೊಲ್ಲಾಪುರದ ಸೊಕ್ಕಿನ ಮಾಯೆಗೆ ಭಿಕ್ಷಾ ಮಾಯ ಗಂಡನಿಗೆ ಭಿಕ್ಷಾ ಮಾಯ ವರ್ಧಮನಾದ ಮರಳ ಸಿದ್ಧ ತುಳಗಾಡು ಸಿದ್ಧ ಸಿದ್ಧಿ ಪರಿಸರಿಗಲ್ಲಾರ ಮರಳ ಸಿದ್ಧ ಭಿಕ್ಷೆಯನ್ನು ಇಕ್ಕುವೆನು ತಡೆಯಲ ಸಿದ್ಧ ಅರಮನೆಯ ಒಳಗಡೆ ಹೋಗಿ 33 ಕೋಟಿ ಕಾರ್ಕೋಟಕ ವಿಷವನ್ನು
ಹಾಕಲು ವಿಚಿತ್ರವಾಗಿ ಹೋಯಿತು. ಬೆಳ್ಳಿಯ ಹುಟ್ಟನ್ನು ಹಾಕಲು ಬೆಳ್ಳಗಾಗಿ ಹೋಯಿತು. ಕಬ್ಬಿಣದ ಹುಟ್ಟನ್ನು ಹಾಕಲು ಕರ್ರಗಾಗಿ ಹೋಯಿತು. ಕಲ್ಲಿನ ಬಟ್ಟಲನ್ನು ತೆಗೆದುಕೊಂಡು ಬಟ್ಟದಲ್ಲಿ ಕಾರ್ಕೋಟದ ವಿಷವನ್ನು ಹಾಕಿಕೊಂಡು ಸಿದ್ಧ, ನಿನಗೆ ಭಿಕ್ಷೆಯೂ ಸಹ ಸಿದ್ಧ ಎಂದು ಹೇಳಿ ಸಿದ್ಧರ ಬೊಕ್ಕಸಕ್ಕೆ ಸುರಿಯಲ ಕೊಟ್ಟಂತಹ ಮಣ 38 ಕೋಟಿ ಕಾರ್ಕೋಟಿಕ ವಿಷಯವನ್ನು ತನ್ನ ಬಲಗೈ ಎಡಗೈಯಿರುವ ತ್ರಿಶೂಲ ಇರಿಸಿ ಎಡದುಡಿಯನ್ನು ಭೂಮಂಡಲಕ್ಕೆ, ಮೇದುಡಿಯನ್ನು ಆಕಾಶದ ಚಾಚಿ ಕೊಲ್ಲಾಪುರದ ಸೊಕ್ಕಿನ ಮಾಯೆ, ನೀನು ಕೊಟ್ಟಂತಹ ವಿಷವು ತುತ್ತಿಗಾಗಲಿಲ್ಲ, ಹೊಟ್ಟೆ ತುಂಬಲಿಲ್ಲ, ಬಾಯಾರಿಕೆ ಹೋಗಲಿಲ್ಲ. ತಾರೆ ಮಗದಷ್ಟು ತಾರೆ ಸಿದ್ದೇಶ್ವರನ ಕಾರ್ಕೋಟಕ ವಿಷಯನ್ನು ಒಂದೇ ಕುಡಿದ ಕಾಲಕ್ಕೆ ಮಾಯೆಗೆ ಪ್ರಾಣ ಭಯವು ಹುಟ್ಟಿ ಇಂದು ನನಗೆ ಉಳಿಗಾಲವಿಲ್ಲವೆಂದು ಓಡೋಡಿ ಬಂದಂತ ಮಾಯೆಯು ಹಿಂದಿನ ಭಾಗದಲ್ಲಿ ಇಟ್ಟುಕೊಂಡು ರೂಪವನ್ನು ಧರಿಸಿ ಲಚ್ಚೆಂದು ಲಚಗೊಟ್ಟುತ್ತಿರಲು ಮಾರ್ಪಡಿಸಿ ವಿಷವನ್ನು ನೀಡಿದ ಮಾಯೆ ಹೋದ ಮಾಯೆ ಹಿಂತಿರುಗಿ ಬರಲಿಲ್ಲವಲ್ಲ ಎಂದು ಆಶ್ಚರ್ಯಪಟ್ಟು ರೇವಣ ಸಿದ್ದೇಶ್ವರನು ಅರಮನೆಯ ಹಿಂಭಾಗದಲ್ಲಿದ್ದಂತಹ ಮಾರಿಗುಡಿಯನ್ನು ಹೊಕ್ಕು ನೋಡುತ್ತಿದ್ದಾನೆ. ರೂಪವನ್ನು ಧರಿಸಿ ಲೊಚಗೊಟ್ಟುತ್ತಿರುವ ಮಾಯೆಯ ಮುಂದಲೆಯನ್ನು ಹಿಡಿದೆಳೆ ತಂದು ಮಾಯೆಯ ಸ್ಥಿರಛೇದನವನ್ನು ಮಾಡಿ ನೇರವಾದ ನರಗಳನ್ನು ಕಿತ್ತು ತಂತಿಗಳನ್ನಾಗಿ ಮಾಡಿ ಅವಳ ಬುರುಡೆಯನ್ನೇ ತಂಬೂರಿಯ ಬುರುಡೆಯನ್ನಾಗಿ ಮಾಡಿ ಚರ್ಮವನ್ನು ತುಳಿದು ಹಗ್ಗವನ್ನಾಗಿ ಮಾಡಿ ತನ್ನ ಹೆದೆಯ ಮೇಲೆ ಹಾಕಿಕೊಂಡು ಸರಿಗಮ ಸಪ್ತ ನರವನ್ನು ನುಡಿಸುತ್ತಾ ಹೆಜ್ಜೆ ಮುಂದಿಡುತ್ತಿದ್ದಂತೆಯೇ ಮಾಯೆ ಪಕಪಕನ ನರಗಳು ಆರಂಭಿಸಿತು. ಸೊಕ್ಕಿನ ಮಾಯೆ ನಕ್ಕ ಕಾರಣವೇನು? ಮುರುಳಸಿದ್ದ, ಅವರ ಮುಂದೆಯೂ ನೀನು ನನ್ನನ್ನು ನೋಡಿ ನಕ್ಕು ಅಪಹಾಸ್ಯ ಮಾಡಲಿಲ್ಲವೇ? ನಾನು ನಿನ್ನ ಎದೆಯ ಮೇಲೆ ಆರಾಧಿಸುತ್ತಾ ನಾನು ನಕ್ಕು ನಿನಗೆ ಅಪಮಾನಗೊಳಿಸುತ್ತಿರುವೆನು. ಹೀಗೆಂದ ಕೂಡಲೇ ಕೋಪಾರೂಢನಾದಂತಹ ಮರುಳಸಿದ್ದನು ಕಿಂದೂರಿಕಾಯನ್ನು ತೆಗೆದು ನೆಲಕಪ್ಪಳಿಸಿ ಕಳೆದು ನೂರಾರು ಚೂರಾಯಿತು. ಅದನ್ನು ಸುಟ್ಟು ಭಸ್ಮಗೊಳಿಸಿ ಭಸ್ಮವನ್ನು ಲೇಪಿಸಿಕೊಂಡು ಒಂದು ಹೆಜ್ಜೆ ಮುಂದೆ ಇಡುತ್ತಿದ್ದಂತೆ ಆಗ ಮಾಯೆ ಮತ್ತೆ ಪಕಪಕನ ಸೊಕ್ಕಿನ ಮಾಯೆ ಮತ್ತೆ ನಕ್ಕ ಕಾರಣವೇನು? ಎಲ್ಲವೂ ಮರುಳಸಿದ್ದ ಕಿಂದೂರಿಕಾಯನ್ನು ಸುಟ್ಟು ನನ್ನನ್ನು ಭಸ್ಮಗೊಳಿಸಿ ಭಸ್ಮವನ್ನು ಲೇಪಿಸಿಕೊಂಡರೆ ಬಿಟ್ಟರೆ ನೆಲೆಸಿದ್ದ ಮಾಯೆ ಎಂಬುದು ನಿನಗೆ ಅರಿವಾಗಲಿಲ್ಲವೇನು ಸಿದ್ಧ? ಈ ಮೂರು ಲೋಕದಲ್ಲಿಯೂ ಮಾಯೆಗೆ ಸಿಲುಕದವರು ಯಾರೂ ಕೂಡ ಮಾಯೆಗೆ ಸಿಲುಕದವರಿಲ್ಲ. ನಾವು ನೀವೆಲ್ಲರೂ ಮಾಯೆಯ ಕೈವಶವಾಗಿರೋರು. ಇದೇ ಮಾಯೆಯು ಈ ನರರಿಗೆ ಯಾವ ರೀತಿ ಬಂದಿರುವಳೆಂದರೆ ಜನನಕ್ಕೆ ತಾಯಿಯಾಗಿ, ಮೋಹಕ್ಕೆ ಮಗಳಾಗಿ, ಊಟಕ್ಕೆ ಹೆಂಡತಿಯಾಗಿ ಕೂಡಿ ಕಾಡಿತನ್ನ ಮಾಯೆ. ಮಾಯೆ ಮೆಚ್ಚಿದ ಪ್ರತಾಪವನ್ನು ಮಾಯೆಯೇ ನಿನಗೆ ಯಾವ ವರ ಬೇಕೆಂದು ಕೇಳಿದಾಗ ಮರುಳಸಿದ್ದರೆ ನನಗಿರುವಂತಹ ಅಜ್ಞಾನದ ಮಾಯೆ ಎಂಬುವ ಹೆಸರನ್ನು ಅಣಿದು
ಸುಜ್ಞಾನವನ್ನು ಮೆರೆಯುವಂತಹ ದೇವಿ ನಾನಾಗುವಂತೆ ಮಾಡೆಂದು ಹೇಳಿದಾಗ ಕೊಲ್ಲಾಪುರಕ್ಕಿಂತಲೂ ಅಧಿಕವಾದ ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿಯಾಗಿ ಜನಿಸಿದಳು. ಈ ಮೂರು ಲೋಕದಲ್ಲಿಯೂ ಅವರವರ ಭಕ್ತಿ ಅವರವರ ಭಾವಕ್ಕೆ ತರನಾಗಿ ಬನ್ನಿ ಮಹಾಕಾಳಿಯಾದಳು. ಅದೇ ಮರುಳಸಿದ್ದೇಶ್ವರನು ಈ ಜಗತ್ತಿನಲ್ಲಿ ಅವರವರ ಭಕ್ತಿ ಅವರವರ ಭಾವಕ್ಕೆ ತರನಾಗಿ ಆ ಕಾಲದ ಅವತಾರಕ್ಕೆ ಸರಿಯಾಗಿ ಶಂಭೋ ಮರುಳಸಿದ್ದೇಶ್ವರ ಈ ಪವಿತ್ರ ಪುಣ್ಯ ಭೂಮಿಯಲ್ಲಿ ಸಿದ್ದೇಶ್ವರನಾಗಿ ನೆಲೆಸಿ ಅಂತಹ ಸಿದ್ಧರ ಪವಾಡ ಅಂದೇನಾದರೂ ಇರಬಹುದು. ಇಂದು ಆ ಕಲ್ಲೇನು ಮಾಡಿತೆಂದು ದುರಹಂಕಾರ ಪಟ್ಟುತ್ತಾದರೆ ನಮ್ಮಂತಹ ಮೂರ್ಖರು ಎಲ್ಲಿ ಹುಡುಕಿದರೂ ಸಿಗಲಾರ.